ಪರಪನಾಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಫೋನ್ ಬಳಸ್ತಾ ಇರೋದು ಪತ್ತೆಯಾಗಿತ್ತು. ಈ ಪ್ರಕರಣದ ನಂತರ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಡ್ತಾರೆ ಜೈಲಿಗೆ. ಇಡೀ ಜೈಲು ವ್ಯವಸ್ಥೆಯನ್ನೇ ಬದಲಾಯಿಸ್ತಾರೆ. ಜೈಲಲ್ಲಿರುವಂತಹ ನಟ ದರ್ಶನ್, ಪವಿತ್ರ ಗೌಡಗೂ ಕೂಡ ಇದರ ಬಿಸಿ ತಟ್ಟುತ್ತಾ ಇದೆ. ಬದಲಾವಣೆಯ ಬಿಸಿ. ಪರಪನಾಗ್ರಹಾರ ಜೈಲಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅನುಮಾನ ಇದ್ರೂ ಕೂಡ ಅವರನ್ನ ಬೇರೆ ಬಾರಕ್ಗೆ ಶಿಫ್ಟ್ ಮಾಡೋದನ್ನೆಲ್ಲ ಮಾಡಿದ್ದಾರೆ. ಪ್ರಜ್ವಲ್ ರಾಜಾರೋಷವಾಗಿ ಬಳಸ್ತಾ ಇದ್ರು ಮೊಬೈಲ್ ಅನ್ನ. ಅದರ ವಿಡಿಯೋ ವೈರಲ್ ಆಗಿತ್ತು. ಪರಪನಾಗ್ರಹಾರ ಜೈಲಿನಿಂದ ಈ ರೀತಿಯಾದಂತಹ ಬಹಳಷ್ಟು ವಿಡಿಯೋಗಳು ಬಂದಿದೆ. ಇನ್ಫ್ಯಾಕ್ಟ್ ದರ್ಶನ್ ಅವರ ವಿಡಿಯೋನೇ ಫೋಟೋಗಳೆಲ್ಲ ವೈರಲ್ ಆಗಿರೋದು ಗೊತ್ತಾಗಿತ್ತು ನಮಗೆ. ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಜೈಲು ವ್ಯವಸ್ಥೆಯನ್ನ ಬದಲಾಯಿಸಿದ್ದಾರೆ. ಯಾವ ರೀತಿಯಾಗಿ? ಪವಿತ್ರ ಗೌಡ ಇದೀಗ 16 ಜನ ಕೈದಿಗಳಿರುವಂತಹ ಬಾರಕ್ನಲ್ಲಿದ್ದಾರೆ. ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಮೊದಲು ಅವರಿದ್ದಂತಹ ಬಾರಕ್ನಲ್ಲಿ ಇಬ್ಬರೇ ಇದ್ದಿದ್ದು. ಒಬ್ರು ಪವಿತ್ರ ಗೌಡ, ಹಾಗೆ ಇನ್ನೊಬ್ರು ಸಹ ಕೈದಿ ಇದ್ರು. ಪವಿತ್ರ ಗೌಡ ಸಹ ಇದೀಗ ಜೈಲಲ್ಲಿ ಸವಲತ್ತು ಪಡೀತಾ ಇರೋದು ಗಮನಕ್ಕೆ ಬಂದಿರುತ್ತೆ. ಹೀಗಾಗಿ ಪವಿತ್ರ ಗೌಡ 16 ಕೈದಿಗಳಿರುವಂತಹ ಬಾರಕ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಡಿಜಿಪಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಮಾನಿಟರಿಂಗ್ ಆಗಬೇಕು ಅಂತೆಲ್ಲ. ದರ್ಶನ್ ಇರೋ ಬಾರಕ್ಕೂ ಕೂಡ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಸದ್ಯ ದರ್ಶನ್ ಇರುವಂತಹ ಸೆಲ್ನಲ್ಲಿ 5 ಜನ ಸಹ ಕೈದಿಗಳಿದ್ದಾರೆ. ಹೀಗಾಗಿ ಡಿಜಿಪಿ ಸೂಚನೆ ಮೇರೆಗೆ ಹೆಚ್ಚಿನ ಮಾನಿಟರಿಂಗ್ ಕೂಡ ಮಾಡಲಾಗ್ತಾ ಇದೆ. ಮಾಫಿ ಸಾಕ್ಷಿ ಪ್ರದೋಷ್ಗೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಡಿಜಿಪಿ. ಪ್ರದೋಷ್ ಸೆಲ್ಗೆ ಹೆಚ್ಚಿನ ಭದ್ರತೆ ಹಾಗೆ ಸಿಸಿಟಿವಿ ಅಳವಡಿಕೆ ಮಾಡಿ ಪ್ರದೋಷ್ನನ್ನ ಇಬ್ರು ಇರುವಂತ ಸೆಲ್ನಲ್ಲಿ ಇರಿಸಿ ಹೆಚ್ಚಿನ ಭದ್ರತೆ ಕೊಡಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ನೀಡ್ತಾ ಇದ್ದಂತ ಸವಲತ್ತುಗಳೆಲ್ಲ ಬಂದಾಗಿದೆ. ಪ್ರಜ್ವಲ್ ರೇವಣ್ಣ ಈಗ 22 ಜನ ಇರುವಂತಹ ಬಾರಕ್ಗೆ ಶಿಫ್ಟ್ ಆಗಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಮೇರೆಗೆ ಮಾನಿಟರಿಂಗ್ ನಡೀತಾ ಇದೆ. ಪವಿತ್ರ ಗೌಡ, ದರ್ಶನ್, ಪ್ರದೋಷ್ ಹಾಗೆ ಖುದ್ದು ಪ್ರಜ್ವಲ್ ರೇವಣ್ಣ ಎಲ್ಲರಿಗೂ ಕೂಡ ಇದರ ಬಿಸಿ ತಟ್ಟುತ್ತಾ ಇದೆ. ನಮ್ಮ ಜೊತೆಗೆ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್, ಬಹಳಷ್ಟು ಬಾರಿ ನೋಡಿದೀವಿ ನಾವು ಈ ರೀತಿಯಾಗಿ ಪರಪನಾಗ್ರಹಾರ ಜೈಲ್ನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಯಾವ ರೀತಿ ಹದಗೆಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಬಟ್ ಇದೀಗ ಡಿಜಿಪಿ ಅವರೇ ಖುದ್ದು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ, ಶಿಫ್ಟ್ ಅನ್ನ ಮಾಡ್ಲಾಗ್ತಾ ಇದೆ. ಏನೇನು ಡೀಟೇಲ್ಸ್ಗಳು ಗೊತ್ತಾಗ್ತಾ ಇದೆ ಕಿರಣ್? ಚೈತ್ರ, ಮುಖ್ಯವಾಗಿ ನಿನ್ನೆಯಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಪರಪನಗರ ಜೈಲಿಗೆ ವಿಸಿಟ್ ಮಾಡ್ತಾರೆ. ಯಾವಾಗ ಈ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮಾತಾಡುತ್ತಾ ಇರುವಂಥ ವಿಡಿಯೋ ವೈರಲ್ ಆಯಿತು. ಯಾಕೆಂದರೆ ಆ ಒಂದು ವಿಡಿಯೋ ಕೂಡ ಕಳೆದ ವರ್ಷ ಮಾಡಿರುವಂಥದ್ದು. ಆದರೆ ಈ ಒಂದು ಟೈಮ್ನಲ್ಲಿ ಈ ಒಂದು ವಿಡಿಯೋ ಹೊರಗಡೆ ಬಂದು ವೈರಲ್ ಆಗಿ ಹೋಗ್ಬಿಡ್ತು. ಈಗ ಸಂಬಂಧಪಟ್ಟಂತೆ ಅಲ್ಲಿ ಸೆಲ್ನಲ್ಲಿ ಸಿಕ್ಕಿದಂಥ ಏನೊಂದು ಮೊಬೈಲ್ಗೆ ಸಂಬಂಧಪಟ್ಟಂತೆ CCB ಪೊಲೀಸರು ರೈಡ್ ಮಾಡಿ ಅದನ್ನು ಪರಪನಗರ ಪೊಲೀಸ್ ಠಾಣೆಗೆ ಕೊಟ್ಟು ಅದನ್ನು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಅದು ಎನ್ಕ್ವೈರಿ ನಡೀತಾ ಇದೆ. ಇನ್ನೊಂದು ಕಡೆ ಈಗ ಅಲೋಕ್ ಕುಮಾರ್ ಕಂಪ್ಲೀಟಾಗಿ ಜೈಲಿನ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ಯಾರ್ಯಾರು ಎಲ್ಲೆಲ್ಲಿ ಈ ಒಂದು ಮುಖ್ಯವಾಗಿ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಸೆಲ್ಲಲ್ಲಿದ್ದಂತೆ ಇಬ್ಬರೇ ಇದ್ದರು ಆ ಒಂದು ಸೆಲ್ಲಲ್ಲಿ. ಅಲ್ಲೂ ಕೂಡ ಆಕೆ ಕೂಡ ಕೆಲವೊಂದಷ್ಟು ಸವಲತ್ತು ತೊಗೊಳ್ತಾ ಇದ್ದಂಥ ಗಮನದಲ್ಲಿದ್ದರೂ ಕೂಡ ಅದು ಅಧಿಕಾರಿಗಳು ಬಂದ ತಕ್ಷಣ ಎಲ್ಲವೂ ಕೂಡ ಅಲ್ಲಿ ಮರೆಮಾಚ್ತಾ ಇದ್ರು. ಅಲ್ಲಿದ್ದಂಥ ಸಿಬ್ಬಂದಿಗಳೇ ಅದನ್ನು ಅವಾಯ್ಡ್ ಮಾಡ್ತಾಯಿದ್ರು. ಎಲ್ಲೂ ಕೂಡ ಅದು ಹೊರಗಡೆ ಬರ್ತಾ ಇರಲಿಲ್ಲ. ಈ ಬಗ್ಗೆ ಮಾಹಿತಿ ಪಡೆದಂಥ ಅಲೋಕ್ ಕುಮಾರ್ ಇಮಿಡಿಯೇಟಾಗಿ ಆ ಸೆಲ್ಗೆ ಅಲ್ಲಿ ಭೇಟಿ ಮಾಡಿ ಇಮಿಡಿಯೇಟಾಗಿ ಆಕೆ ಇದ್ದಂಥ ಏನು ಸೆಲ್ ಇಬ್ಬರು ಇದ್ರು ಅದನ್ನು ಶಿಫ್ಟ್ ಮಾಡಿ 16 ಜನ ಇರುವಂಥ ಕೈದಿಗಳಿರುವಂಥ ಬ್ಯಾರಕಿಗೆ ಶಿಫ್ಟ್ ಮಾಡಿದ್ದಾರೆ. ಇದು ಒಂದು ಕಡೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ A14 ಅಕ್ಯೂಸ್ಡ್ ಆಗಿರುವಂಥ ಪ್ರದೋಷ್ ಏನು ಈಗಾಗಲೇ ಮಾಫಿ ಸಾಕ್ಷಿ ಮಾಡ್ತೀನಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಕೊಟ್ಟಿದ್ರು. ಆತನನ್ನು ಮುಂಚೆ ದರ್ಶನ್ ಜೊತೆಲೇ ಇದ್ದರು. ಅವರು 6 ಜನ ಅವರು ಆ ಒಂದು ಸೆಲ್ಲಲ್ಲಿದ್ದರು. ಇಮಿಡಿಯೇಟಾಗಿ ಆತನನ್ನು ಲಾಸ್ಟ್ ಮಂತೇ ಕೂಡ ಬೇರೆ ಕಡೆ ಸೆಲ್ಗೆ ಶಿಫ್ಟ್ ಮಾಡಿದರು. ಈಗ ಆತನನ್ನು ಒಂದು ಸಪ್ರೇಟಾಗಿ ಮತ್ತೊಬ್ಬನ ಜೊತೆ ಇಬ್ಬರು ಇರೋವಂಥ ಒಂದು ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದ್ದಾರೆ. ಜೊತೆಗೆ ಅದಲ್ಲದೆ CCTV ಮಾನಿಟರ್ ಮಾಡೋಕ್ಕೆ CCTVಯನ್ನು, ಏಕೆಂತಂದರೆ ದರ್ಶನ ಅಭಿಮಾನಿಗಳಿರ್ಬೋದು, ಅಲ್ಲಿದ್ದಂಥವ್ರು ಬೇರೆ ಏನೋ ಅನಾಹುತ ಆಗೋಕ್ಕೆ ತಡೆಯೋಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಒಂದು ಕಡೆ ಭದ್ರತೆಯನ್ನು ಕೊಡೋ ಮೂಲಕ ಅದು ಮಾಡಿದ್ದಾರೆ. ಇನ್ನು ದರ್ಶನ್ ಸೆಲ್ಲಲ್ಲಿ 5 ಜನ ಇದ್ದರು. ಅಲ್ಲೂ ಕೂಡ ಹೆಚ್ಚಿನ ಒಂದು ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಏನು ಈ ಒಂದು ಸವಲತ್ತು, ಏಕೆಂತಂದರೆ ಅಧಿಕಾರಿಗಳು ಬಂದಾಗ ಅಲ್ಲಿದ್ದಂಥ ಸಿಬ್ಬಂದಿಗಳು, ಜೈಲ್ ಸಿಬ್ಬಂದಿಗಳು ಸಾಕಷ್ಟು ಈ ಒಂದು VIP-ಗಳಿಗಿರ್ಬೋದು ಅಥವಾ ಬೇರೆ ಬೇರೆ ಕೈದಿಗಳಿಗಿರ್ಬೋದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ರೈಡ್ ಮಾಡೋಕ್ಕೆ ಬರ್ತಾರೆ ಅಂತ ವಿಚಾರ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿದ್ದಂಥ ಕೊಟ್ಟಂಥ ಸವಲತ್ತುಗಳನ್ನ ವಾಪಸ್ ತೊಗೊಳ್ಳೋದು, ಇಮಿಡಿಯೇಟಾಗಿ ಮೊಬೈಲನ್ನು ಕೊಟ್ಟಿದ್ರೆ ಅವ್ರು ಮತ್ತೆ ಹೋಗಿ ತೊಗೊಳ್ಳುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಫೆಸಿಲಿಟೀಸ್ ಕೊಟ್ಟಾಗ ಅದನ್ನು ವಾಪಸ್ ತೊಗೊಳ್ಳೋದು. ನೋಡಿದ್ರೆ ರೈಡ್ ಮಾಡಿದಾಗ ಏನೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಈಗ ವಿಶೇಷವಾಗಿ ಈ ಒಂದು ಕ್ರಮಗಳನ್ನ ಅಲೋಕ್ ಕುಮಾರ್ ಮಾಡಿರುವಂಥದ್ದು ಈಗ ಗಮನಕ್ಕೆ ಬಂದಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.